ವಾನರ ವೀರರೇ, ನಾವೆಲ್ಲರೂ ನಿಶ್ಚಯಿಸಿದಂತೆ ಲಂಕಾ ನಗರದ ಮಹಾದ್ವಾರವನ್ನು ಭೇದಿಸಿ ನಮ್ಮ ವಾನರ ಸೈನ್ಯ ಒಳ ಪ್ರವೇಶಿಸಿ ಲಂಕೆಯನ್ನು ಆಕ್ರಮಣ ಮಾಡಬೇಕಾಗಿದೆ. ಆದರೆ ಆ ಲಂಕಾ ನಗರ ದೇವ ದಾನವರಿಂದಲೂ ಗಂಧರ್ವ ನಾಗದಿಂದಲೂ ಜಯಿಸಲು ಅಸಾಧ್ಯವೆಂದು ಕಾಣುತ್ತಿದೆ. ಅಭೇದ್ಯವಾದ ಆ ನಗರವನ್ನು ಭೇದಿಸಲು ನಾವು ಯಾವ ಉಪಾಯವನ್ನು ಮಾಡಬೇಕೆಂಬುದನ್ನು ಪರ್ಯಾಲೋಚಿಸಿ ನಿರ್ಧರಿಸಬೇಕಾಗಿದೆ. ಹೌದು ರಾಮಚಂದ್ರ, ಯಾವ ದಿಕ್ಕಿನ ಯಾವ ದ್ವಾರದಲ್ಲಿ ಯಾವ ರಾಕ್ಷಸ ವೀರನು ಇರುವನು, ನಾವು ಮೊದಲು ಅವರ ಬಲಾಬಲಗಳನ್ನು ತಿಳಿದುಕೊಳ್ಳಬೇಕು. ಪ್ರಣಾಮಗಳು ಲಂಕೇಶ್ವರ. ಬಾ ವಿದ್ಯುಜ್ಜಿಹ್ವ, ನಿನಗಾಗಿಯೇ ಕಾಯುತ್ತಿದ್ದೆ. ನಿನ್ನಿಂದ ನನಗೆ ಒಂದು ಕೆಲಸವಾಗಬೇಕಾಗಿದೆ. ಅದೇನು ಅಪ್ಪಣೆ ಮಾಡಿ. ನಾನು ಸದಾ ನಿಮ್ಮ ಸೇವೆಗೆ ಸಿದ್ಧ. ಏನಾಗಬೇಕಿದೆ? ನನಗೆ ರಾಮನ ಶಿರಸ್ಸು ಬೇಕಾಗಿದೆ. ರಾಮನ ಶಿರಸ್ಸೇ? ಹೌದು, ನನಗೆ ರಾಮನ ಶಿರಸ್ಸೇ ಬೇಕು. ರಾಮನ ಶಿರಸ್ಸು ನನ್ನಿಂದ ತರಲು ಸಾಧ್ಯವೇ? ನನ್ನಂತಹ 14,000 ರಾಕ್ಷಸರನ್ನು 2.5 ಮುಹೂರ್ತದಲ್ಲಿ ಸಂಹರಿಸಿದ ಆ ರಾಮನ ಶಿರಸ್ಸನ್ನು ತರುವುದು ಹೇಗೆ ಸಾಧ್ಯ? 14,000 ರಾಕ್ಷಸರನ್ನು ಕೊಂದ ಉದ್ದಟತನಕ್ಕೆ ಅವನ ತಲೆಯನ್ನು ನಾನೇ ತರುತ್ತೇನೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ನನಗೀಗ ಬೇಕಾಗಿರುವುದು ಆ ರಾಮನ ಕೃತಕ ತಲೆ ಹಾಗೂ ಧನುಸ್ಸು. ಆಗಬಹುದು. ಅದಕ್ಕೆಂದೇ ನಿನ್ನನ್ನು ಕರೆಸಿದ್ದು. ಯಾವುದಕ್ಕೂ ಜಗ್ಗದ ಸೀತೆಯನ್ನು ನಮ್ಮ ಮಾಯಾಶಕ್ತಿಯಿಂದ ವಿಮೋಹಗೊಳಿಸೋಣ. ನೀನು ನಿನ್ನ ಮಾಯಾಶಕ್ತಿಯಿಂದ ಅವನ ಕೃತಕ ತಲೆ ಹಾಗೂ ಬಿಲ್ಲನ್ನು ಸೃಷ್ಟಿ ಮಾಡು. ಖಂಡಿತ ಈ ಕೆಲಸವನ್ನು ಮಾಡುತ್ತೇನೆ ಪ್ರಭು. ಆ ಕೆಲಸ ಈಗಲೇ ಆಗಬೇಕು. ನೀನು ನಿನ್ನ ಮಾಯಾಶಕ್ತಿಯನ್ನು ನನಗೆ ಈಗಲೇ ತೋರಿಸು. ಅಪ್ಪಣೆ ಪ್ರಭು. ಚಿಕ್ಕಪ್ಪ, ನಮ್ಮ ಬಲಾಬಲಗಳನ್ನು ತಿಳಿದುಕೊಳ್ಳಲು ಆ ರಾವಣ ಗೂಢಾಚಾರರನ್ನು ಕಳುಹಿಸಿದಂತೆ ನಾವು ಮಾಡಬಹುದಲ್ಲವೇ? ರಾಜನೀತಿಯಲ್ಲಿ ಗೂಢಾಚಾರ್ಯವು ಒಂದು ಪ್ರಮುಖವಾದ ಅಂಗ. ಈಗ ನಮಗೆ ಅದರ ಅಗತ್ಯವಿದೆಯೇ? ಯೋಚಿಸಬೇಕು. ಅವರ ಬಲಾಬಲಗಳು ತಿಳಿಯದೇ ಇರಲಿ. ಶತ್ರುಗಳನ್ನು ದಮನ ಮಾಡುವುದೇ ನಮ್ಮ ಕರ್ತವ್ಯ. ಶತ್ರುಗಳ ಬಲಕ್ಕೆ ಹೆದರುವ ಹೇಡಿಗಳು ಇಲ್ಲಿ ಯಾರೂ ಇಲ್ಲ. ಭಲೆ ವಿದ್ಯುಜ್ಜಿಹ್ವ, ನಿನ್ನ ಸೃಷ್ಟಿ ಅದ್ಭುತವಾಗಿದೆ. ನಿನ್ನ ಈ ಸುಳ್ಳು ಸತ್ಯಕ್ಕಿಂತ ಸತ್ಯವಾಗಿದೆ. ಧನ್ಯನಾದೆ ಪ್ರಭು, ಧನ್ಯನಾದೆ. ಈ ಕೃತಕ ರಾಮನ ತಲೆ ಮತ್ತು ಬಿಲ್ಲನ್ನು ತೋರಿಸಿ ಸೀತೆಯನ್ನು ಗೆಲ್ಲಬೇಕು, ಗೆಲ್ಲಲೇಬೇಕು. ರಾವಣೇಶ್ವರನಿಗೆ ಜಯವಾಗಲಿ. ಲಂಕೇಶ್ವರನಿಗೆ ಜಯವಾಗಲಿ. ಲಂಕೇಶ್ವರನಿಗೆ ಜಯವಾಗಲಿ. ರಾವಣೇಶ್ವರನಿಗೆ ಜಯವಾಗಲಿ ಎಂದು ಹೇಳಬೇಡಿ. ಸಾಕು ಸಾಕು. ಜಯವಾಗಲಿ ಎಂದು ಹೇಳಬೇಡಿ ಎಂದರೆ ಜಯವಾಗದಿರಲಿ ಎಂದು ಹೇಳಿ ಎಂದು ಅರ್ಥವಲ್ಲ. ಜಯವಾಗಿದೆ ಎಂದು ಹೇಳಿ. ಹೇಳಿ. ರಾವಣೇಶ್ವರನಿಗೆ ಲಂಕೇಶ್ವರನಿಗೆ ಇನ್ನೊಮ್ಮೆ ಹೇಳಿ. ರಾವಣೇಶ್ವರನಿಗೆ ಲಂಕಾಧೀಶ್ವರನಿಗೆ ಜಯವಾಗಿದೆ. ಕೇಳಿದೀಯ ಸೀತೆ? ಅವರು ಸುಮ್ಮನೆ ಹೇಳುತ್ತಿಲ್ಲ. ನನಗೆ ನಿಜವಾಗಲೂ ಜಯವಾಗಿದೆ. ನಾನು ನನ್ನ ಶತ್ರುವಿನ ಮೇಲೆ ವಿಜಯ ಸಾಧಿಸಿದ್ದೇನೆ. ನನ್ನ ನಿನ್ನ ನಡುವೆ ಇದ್ದ ರಾಮ ಪರಾಭವಗೊಂಡಿದ್ದಾನೆ. 14,000 ರಾಕ್ಷಸರನ್ನು
ನಿನ್ನ ಕಪಟ ಮಾತುಗಳನ್ನು ನಿಜವೆಂದು ನಂಬುವಷ್ಟು ಮೂರ್ಖಳಲ್ಲ ನಾನು. ಆದರೆ ಸತ್ಯವನ್ನು ನಂಬಲೇಬೇಕಾದಾಗ ಮೂರ್ಖಳಂತೆ ವರ್ತಿಸಬಾರದು. ನಾನು ನಿನ್ನನ್ನು ಪರಿಪರಿಯಾಗಿ ಕೇಳಿಕೊಂಡೆ, ನೀನು ನನ್ನ ಮಾತುಗಳನ್ನು ಕೇಳಲಿಲ್ಲ. ನೀನು ನನ್ನ ವಶವಾಗಬೇಕಾದರೆ ನನಗಿದ್ದದ್ದು ಇದೊಂದೇ ಮಾರ್ಗ. ನನ್ನ ಸೋದರ ಸಂಬಂಧಿ ಖರನನ್ನು ಸಂಹರಿಸಿದ ಆ ನಿನ್ನ ಸ್ವಾಮಿ ರಾಮ ಹತನಾಗಿದ್ದಾನೆ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಸುಳ್ಳು, ಎಲ್ಲವೋ ನೀಚ. ನನ್ನ ಸ್ವಾಮಿಯ ಬಗ್ಗೆ ನಿನ್ನ ಸುಳ್ಳುಗಳನ್ನು ನನ್ನಿಂದ ಕೇಳಲು ಸಾಧ್ಯವಿಲ್ಲ. ಮುಚ್ಚಿಕೋ, ಕಿವಿ ಮುಚ್ಚಿಕೋ. ನೀನು ಎಷ್ಟೇ ಕಿವಿ ಮುಚ್ಚಿದರೂ ಸತ್ಯವು ಕಣ್ಣಿಗೆ ಕಾಣುತ್ತದೆ. ನೀನು ಯಾರ ಪ್ರೇಮಕ್ಕಾಗಿ ನಿನ್ನ ಸೌಂದರ್ಯವನ್ನು ತಾರುಣ್ಯವನ್ನು ವ್ಯರ್ಥಗೊಳಿಸಿರುವೆಯೋ ಆ ನಿನ್ನ ಪ್ರೇಮದ ಬುಡವನ್ನೇ ಕತ್ತರಿಸಿ ಹಾಕಿದ್ದೇನೆ. ಆ ನಿನ್ನ ಪತಿಯನ್ನು ಸಂಹರಿಸಿ ನಿನ್ನ ದರ್ಪವನ್ನು ಅರಗಿಸಿದ್ದೇನೆ. ಇನ್ನು ನೀನು ನನ್ನ ವಶಳಾಗಲೇಬೇಕು. ಇನ್ನು ಆ ರಾಮನ ಚಿಂತೆ ಬಿಡು. ಸತ್ವವನಿಂದ ನಿನಗೇನಾಗಬೇಕು? ನನ್ನ ಪತ್ನಿಯಾಗು, ನನ್ನ ರಾಣಿಯರಿಗೆ ರಾಣಿಯಾಗು, ನನ್ನ ಅಂತಃಪುರದ ಅಗ್ರಮಹಿಷಿಯಾಗು. ಓಹೋ, ನಿನಗಿನ್ನೂ ನಂಬಿಕೆ ಬರುತ್ತಿಲ್ಲ ಅಲ್ಲವೇ? ನಿನ್ನ ರಾಮನ ವಧೆ ಹೇಗಾಯಿತೆಂದು ಹೇಳುತ್ತೇನೆ, ಕೇಳು. ಇದೇನಿದು? ರಾಮನ ವಧೆ ಆಯಿತೆಂದು ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳುತ್ತಿರುವರಲ್ಲ. ನನಗೆ ಗೊತ್ತಿಲ್ಲದೆ ಅಂಥ ಕೃತ್ಯ ಹೇಗೆ ನಡೆಯಲು ಸಾಧ್ಯ? ಇಲ್ಲ, ಇದರಲ್ಲಿ ಏನೋ ಇದೆ. ಹೇಳುತ್ತೇನೆ ಕೇಳು. ನಿನ್ನನ್ನು ಬಿಡಿಸಿಕೊಂಡು ಹೋಗುವ ಸಲುವಾಗಿ ರಾಮನು ವಾನರ ಸೈನ್ಯದೊಡನೆ ಸಾಗರವನ್ನು ದಾಟಿ ಇಲ್ಲಿಗೆ ಬಂದಿರುವ ವಿಷಯ ನಿನಗೂ ತಿಳಿದೇ ಇದೆ. ರಾಮ ಮತ್ತು ವಾನರ ಸೈನ್ಯ ಮಾರ್ಗಾಯಾಸದಿಂದ ಬಳಲಿ ಸಮುದ್ರ ತೀರದಲ್ಲಿ ನಿದ್ರಾವಶರಾಗಿದ್ದರು. ಅರ್ಧರಾತ್ರಿಯಲ್ಲಿ ನಮ್ಮ ಗೂಢಚಾರರು ಅವರನ್ನು ಕಂಡರು. ನಮ್ಮ ಸೇನಾಪತಿ ಪ್ರಹಸ್ತನ ನೇತೃತ್ವದಲ್ಲಿ ನಮ್ಮ ರಾಕ್ಷಸ ಸೈನ್ಯ ಸಿದ್ಧವಾಗಿಯೇ ಇತ್ತು. ಹಠಾತ್ತನೆ ನುಗ್ಗಿ ವಾನರ ಸೈನ್ಯವನ್ನು ಧ್ವಂಸಗೊಳಿಸಿದರು. ಎಲ್ಲವೋ ರಾವಣ, ಹೀಗೆ ಸುಳ್ಳಿನ ಮೇಲೆ ಸುಳ್ಳುಗಳನ್ನು ಹೇಳುತ್ತಾ ಸುಮ್ಮನೆ ಕಂಠಶೋಷಣೆ ಮಾಡಿಕೊಳ್ಳಬೇಡ. ನಿನ್ನ ಯಾವ ಮಾತುಗಳನ್ನು ನಾನು ನಂಬುವುದಿಲ್ಲ. ನಂಬಲೇಬೇಕು ಸೀತೆ, ನಂಬಲೇಬೇಕು. ಪ್ರಹಸ್ತ ತನ್ನ ದೊಡ್ಡ ಕತ್ತಿಯಿಂದ ರಾಮನ ಶಿರವನ್ನು ಕತ್ತರಿಸಿದ. ಒಂದೇ ನೆಗೆತಕ್ಕೆ ಆ ದ್ರೋಹಿ ವಿಭೀಷಣನನ್ನು ಸಂಹರಿಸಿದ. ಲಕ್ಷ್ಮಣ ಸಹಿತ ವಾನರರು ಪಲಾಯನಗೈದರು. ಸುಗ್ರೀವ ಕೊರಳು ಮುರಿದುಕೊಂಡ ಹನುಮಂತ ಜಾಂಬವಂತನನ್ನು ನಮ್ಮ ರಾಕ್ಷಸ ವೀರರು ಸುಲಭವಾಗಿ ಸಂಹರಿಸಿದರು. ನಿನ್ನ ಸ್ವಾರ್ಥಕ್ಕಾಗಿ ವಂಚನೆಯಿಂದ ಕಪಟ ವೇಷವನ್ನು ಧರಿಸಿ ನನ್ನನ್ನು ಅಪಹರಿಸಿದ ನೀಚ, ನಿನ್ನ ಮಾತುಗಳನ್ನು ನಾನು ನಂಬಬೇಕೆ? ಒಬ್ಬ ಸಾಮಾನ್ಯ ವಾನರ ವೀರನನ್ನು ಗೆಲ್ಲುವ ಶಕ್ತಿ ನಿನಗಾಗಲಿ ನಿನ್ನ ರಾಕ್ಷಸ ವೀರರಿಗಾಗಲಿ ಇಲ್ಲ. ನಿನ್ನನ್ನು ನಂಬಿಸಲು ನಾನು ಸುಳ್ಳು ಹೇಳುತ್ತೇನೆಂದು ಭಾವಿಸಬೇಡ. ನಿನಗೆ ನನ್ನ ಮಾತು ಸತ್ಯವೆಂದು ನಿರೂಪಿಸಲು ಸಾಕ್ಷಿಯೊಡನೆ ಬಂದಿದ್ದೇನೆ. ನಿನ್ನ ಪತಿ ಹತನಾಗಿದ್ದಾನೆ. ಅವನ ರಕ್ತ ಸಿಕ್ತವಾದ ಶಿರವನ್ನು ನಿನಗೆ ತೋರಿಸಲೆಂದೇ ತರಿಸಿದ್ದೇನೆ. ಸಖಿ ಪ್ರಭು, ಆ ರಾಮನ ಶಿರದೊಡನೆ ಬರುವಂತೆ ವೀರ ವಿದ್ಯುಜ್ಜಿಹ್ವನಿಗೆ ಹೇಳು. ಆಗಲಿ ಪ್ರಭು. ವಿಚಿತ್ರವಾಗಿದೆಯಲ್ಲ, ರಾಮನ ಶಿರಸ್ಸೆ, ಅದು ಹೇಗೆ ಸಾಧ್ಯ? ಲಂಕೇಶ ಹೇಳಿದ ಮಾತೆಲ್ಲ ಸತ್ಯವೇ? ಯಾವಾಗ ಯುದ್ಧ ನಡೆಯಿತು? ಯಾವಾಗ ರಾಮನ ಸಂಹಾರವಾಯಿತು? ಇಲ್ಲ, ಇದರಲ್ಲಿ ಏನೋ ಮೋಸವಿದೆ. ಪ್ರಣಾಮಗಳು ಲಂಕೇಶ್ವರ. ವಿದ್ಯುಜ್ಜಿಹ್ವ, ಪ್ರಹಸ್ತನ ಖಡ್ಗಾಘಾತಕ್ಕೆ ಬಲಿಯಾದ ಆ ರಾಮನ ಶಿರವನ್ನು ಇವಳಿಗೆ ತೋರಿಸು. ಇವಳ ಪತಿಯ ಗತಿ ಏನಾಗಿದೆ ಎಂದು ಎಲ್ಲರೂ ನೋಡಲಿ.
ನೋಡು ನೋಡು, ಇದನ್ನು ನೋಡಿದ ಮೇಲೆ ನಾನು ಹೇಳಿದ್ದು ಸತ್ಯವೋ ಸುಳ್ಳೋ ನೀನೇ ನಿರ್ಧರಿಸು. ನಿನ್ನ ಪತಿ ಸದಾ ನೀನು ಗುಣಗಾನ ಮಾಡುತ್ತಿದ್ದೀಯಲ್ಲ, ಸ್ವಾಮಿ ಸ್ವಾಮಿ ಎಂದು. ಅವನ ಅವಸ್ಥೆ ಏನಾಗಿದೆ ನೋಡು. ಆ ರಾಮನ ವಿಖ್ಯಾತ ಬಿಲ್ಲು ಇಲ್ಲಿದೆ, ಅದನ್ನು ನೋಡು ನೋಡು. ಸುಳ್ಳನ್ನು ಕೇಳಲಾರೆ ಎಂದೇ ಅಲ್ಲ, ಸತ್ಯವನ್ನು ಕಣ್ಣಾರೆ ನೋಡು. ಇನ್ನಾದರೂ ನನ್ನ ವಶಳಾಗು ಸೀತೆ. ಯಾರಿಗಾಗಿ ಈ ಹಠ? ನನ್ನ ವಶಳಾಗು. ಸ್ವಾಮಿ, ಅಯ್ಯೋ, ಇದೇನಿದು? ಇದು ರಾಮನ ಶಿರವೇ? ಪಾಪ, ಸೀತೆ ಆಘಾತವನ್ನು ತಡೆಯಲಾರದೆ ಮೂರ್ಛೆ ಹೋದಳಲ್ಲ. ಈ ವಿಷಯವನ್ನು ನಾನು ಕೂಡಲೇ ಮಾತೆಯವರಿಗೆ ತಿಳಿಸಬೇಕು. ಆಂಜನೇಯ, ನಿನ್ನ ಮಾತು ಸರಿ. ಅಧರ್ಮಿಗಳ ವಿನಾಶಕ್ಕೆ ಬಂದಿರುವಾಗ ಆ ಕಾರ್ಯವೇ ಪ್ರಧಾನ. ಆದರೂ ನಮ್ಮ ಕಾರ್ಯಾರಂಭಕ್ಕೆ ನೆರವಾಗಲೆಂದು ನಾನು ನನ್ನ 4 ಮಂತ್ರಿಗಳನ್ನು ಪಕ್ಷಿ ರೂಪದಲ್ಲಿ ಲಂಕೆಗೆ ಹೋಗಿ ಬರಲು ತಿಳಿಸಿದ್ದೆ. ಅಲ್ಲಿ ಅವರು ಲಂಕೆಯ ಯಾವ ಯಾವ ದ್ವಾರವನ್ನು ಯಾರು ಯಾರು ಕಾಯುತ್ತಾರೆಂಬುದನ್ನು ತಿಳಿದು ಬಂದಿದ್ದಾರೆ. ಹೌದೇನು? ಆ ವಿವರಗಳು ಏನೆಂದು ಹೇಳು ವಿಭೀಷಣ. ಹಾಗೆ ಆಗಲಿ ರಾಮಚಂದ್ರ. ಮಾತೆ ಮಾತೆ ತ್ರಿಜಟೆ, ಏಕೆ? ಏನಾಯಿತು? ಏಕೆ ಹೀಗೆ ಕೂಗುತ್ತಿರುವೆ? ಅನಾಹುತವಾಯಿತು ಮಾತೆ, ಅನಾಹುತವಾಯಿತು. ಅನಾಹುತವೇ? ಏನು ಅನಾಹುತವಾಯಿತು? ಬೇಗ ಹೇಳು ತ್ರಿಜಟೆ. ಲಂಕೇಶ ಅಶೋಕವನಕ್ಕೆ ಬಂದು ಸೀತೆಯ ಎದುರಿನಲ್ಲಿ ರಾಮನ ಶಿರಸ್ಸನ್ನು, ಅವನ ಮುರಿದ ಬಿಲ್ಲನ್ನು ತೋರಿಸಿದರು. ಏನು? ರಾಮನ ಶಿರಸ್ಸೆ? ಅದು ಹೇಗೆ ಸಾಧ್ಯ? ನಾನೇ ನೋಡಿದೆ ಮಾತೆ. ಸ್ವತಃ ವಿದ್ಯುತ್ ಜಿಹ್ವನೆ ಅದನ್ನು ಅಲ್ಲಿಗೆ ತೆಗೆದುಕೊಂಡು ಬಂದ. ಓಹ್, ವಿದ್ಯುತ್ ಜೀವನೆ. ತ್ರಿಜಟೆ, ಅವನು ಮಾಯಾ ಸೃಷ್ಟಿಯಲ್ಲಿ ಪ್ರವೀಣನೆಂಬುದು ನಿನಗೆ ತಿಳಿಯದೆ? ಅಂದರೆ ಮಾತೆ, ಅದು ನಿಜವಾದ ರಾಮನ ಶಿರಸ್ಸಲ್ಲವೇ? ಆ ಮುರಿದ ಬಿಲ್ಲು ರಾಮನದ್ದಲ್ಲವೇ? ಸೀತೆಯ ಹೃದಯ ಒಡೆಯುವ ಆ ಶಿರಸ್ಸು ನಿಜವಾದದ್ದಲ್ಲವೇ? ಖಂಡಿತ ಇಲ್ಲ ತ್ರಿಜಟೆ. ಯುದ್ಧವೇ ಆರಂಭವಾಗಿಲ್ಲವೆಂದ ಮೇಲೆ ರಾಮನ ಶಿರಸ್ಸು ಎಲ್ಲಿಂದ ಬರುತ್ತದೆ? ರಾವಣ ಮಾತೆ ಕೈಕೆಸಿಯವರು ತಮ್ಮ ತಂದೆಯೊಂದಿಗೆ ರಾಮ ರಾವಣರ ಯುದ್ಧ ತಡೆಯಲು ರಾವಣನನ್ನು ಒಲಿಸಿಕೊಳ್ಳುವಲು ಪ್ರಯತ್ನಿಸುತ್ತಿರುವರಂತೆ. ಅದು ನಿಜವಾದ ಶಿರಸ್ಸಲ್ಲ ಅಂದ ಮೇಲೆ ಅಂತ ಪ್ರಯತ್ನ ಮಾಡುತ್ತಿದ್ದರೆ ಅಪ್ಪ, ಹೋದ ಜೀವ ಮರಳಿ ಬಂದಂತಾಯಿತು. ಆದರೆ ನಿಜವಾದ ಸಂಗತಿ ತಿಳಿಯದೆ ಆ ಶಿರಸ್ಸನ್ನು ಕಂಡು ಸೀತೆ ಮೂರ್ಛೆ ಹೋದಳು. ಹೌದೇ? ಅಯ್ಯೋ, ಎಂತ ಅಚಾತುರ್ಯ! ಸೀತೆಗೆ ನಿಜ ಸಂಗತಿ ತಿಳಿಯಬೇಕು. ಅದೆಲ್ಲ ವಿದ್ಯುತ್ ಜೀವನ ಮಾಯೆ ಎಂದು ನಾನೇ ತಿಳಿಸುತ್ತೇನೆ. ಹಾಗೆ ಮಾಡಿ ಮಾತೆ. ರಾವಣ ಅಶೋಕವನದಿಂದ ನಿರ್ಗಮಿಸಿದ ಕೂಡಲೇ ಈ ವಿಷಯವನ್ನು ಸೀತೆಗೆ ತಿಳಿಸಿದರೆ
ಅವಳ ದುಃಖ ಶಮನವಾಗಿ ಸಮಾಧಾನ ಮೂಡುತ್ತದೆ. ಆಗಲಿ. ಈ ಕೂಡಲೇ ರಾವಣ ಹೊರಡುವ ಸಮಯವನ್ನು ಕಾದು ಸೀತೆಗೆ ನಿಜ ಸಂಗತಿ ತಿಳಿಸುತ್ತೇನೆ. ಅದಕ್ಕೂ ಮುಂಚೆ ಮಂಡೋದರಿಯನ್ನು ಕಾಣಬೇಕು. ನಾನಿನ್ನು ಬರುತ್ತೇನೆ. ಅಯ್ಯೋ ಸ್ವಾಮಿ, ಇಂಥ ಘೋರವನ್ನು ನೋಡುವ ಬದಲು ನನ್ನ ಪ್ರಾಣ ಹೊರಟು ಹೋಗಬಾರದಿತ್ತೆ. ಕೈಕೇಯಿ, ನಿನ್ನ ಮನೋವ್ರತ ಈಡೇರಿತು. ನಿನ್ನಿಂದ ರಘುಕುಲ ತಿಲಕನಾದ ನನ್ನ ಪತಿ ಇನ್ನು ಇಲ್ಲವಾದರೆ, ಕೈಕೇಯಿ, ನೀನು ನಾರು ಮಡಿಯನ್ನು ಉಳಿಸಿ ನನ್ನ ಪತಿಯನ್ನು ಕಾಡಿಗೆ ಕಳಿಸಿ ಇಂಥ ಘೋರವಾದ ಮರಣಕ್ಕೆ ಗುರಿಯಾಗುವಂತೆ ಮಾಡಿಬಿಟ್ಟೆಯಲ್ಲ. ವಿದ್ಯುಜ್ಜಿಹ್ವ, ಅವಳ ದುಃಖವನ್ನು ನೋಡು. ಇವಳು ಅಂದೇ ನನ್ನ ಮಾತನ್ನು ಕೇಳಿದ್ದರೆ ಇವಳ ಈ ಪತಿ ಜೀವಂತವಾಗಿರುತ್ತಿದ್ದ. ಇವಳ ಹಠವೇ ಇವನಿಗೆ ಮೃತ್ಯುವಾಯಿತು. ಹೌದು ಮಹಾಪ್ರಭು, ತನ್ನ ಪತಿಯ ಸಾವಿಗೆ ಇವಳೇ ಕಾರಣ. ಮಹಾಬಾಹುವೆ, ಧರ್ಮ ಪಾಲಕರಾದ ನಿಮ್ಮನ್ನು ಈ ಅವಸ್ಥೆಯಲ್ಲಿ ನೋಡುವಂತಾಯಿತಲ್ಲವೇ? ನನ್ನನ್ನು ವಿಧವೆಯಾಗಿ ಮಾಡಿಬಿಟ್ಟಿರಿ. ನೀವೇ ಸರ್ವಸ್ವವೆಂದು ನಂಬಿದ್ದ ನಾನು ನಿಮ್ಮ ಅವಸಾನವನ್ನು ಹೇಗೆ ಸಹಿಸಲಿ? ನೀವಿಲ್ಲದೆ ಹೇಗೆ ಬದುಕಲಿ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ